ಜೈ ಭಾರತ್ ವಂದೇ ಮಾತರಂ. ಹಣ ಯಾರಿಗೂ ತಾನೇ ಬೇಡ ಹೇಳಿ? ಎಲ್ಲರೂ ಒದ್ದಾಡುವುದೇ ಈ ಹಣ ಗಳಿಸಲು. ಹಣವಿಲ್ಲದ ಈ ಪ್ರಪಂಚ ಊಹಿಸಲು ಕೂಡ ಸಾಧ್ಯವಿಲ್ಲ. ಹೆಚ್ಚಿನವರ ಬಳಿ ಈ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರುವುದಿಲ್ಲ. ಅವರು ಏನೇ ವಹಿವಾಟು ನಡೆಸಲು ಅಥವಾ ಏನೇ ಕೆಲಸ ಪ್ರಾರಂಭಿಸಲು ಅವರಿಗೆ ಹಣದ ಅವಶ್ಯಕತೆ ಬೇಕು. ಇನ್ನು ಸಾಲದ ರೂಪದಲ್ಲಿ ಹಣ ಪಡೆಯಲು ಬ್ಯಾಂಕಿಗೆ ಹೋಗ್ತಾರೆ. ಇನ್ನು ಎಲ್ಲ ಸಂದರ್ಭದಲ್ಲೂ ಕೂಡ ಲೋನ್ ಸಿಗುತ್ತದೆ ಎಂಬ ಭರವಸೆ ಇಲ್ಲ. ಆಗ ಇವರು ಮತ್ತೊಂದು ದಾರಿಯನ್ನು ಹುಡುಕುತ್ತಾರೆ, ಅದೇ ಮೈಕ್ರೋ ಫೈನಾನ್ಸ್. ಈ ಮೈಕ್ರೋ ಫೈನಾನ್ಸ್ ಅಂದರೆ ಇದು ಸಣ್ಣ ಮಟ್ಟಿನ ಹಣಕಾಸಿನ ವ್ಯವಹಾರ. ಇತ್ತೀಚಿನ ದಿನಗಳಲ್ಲಿ ಕೆಲವು ಕಡೆ ಮೈಕ್ರೋ ಫೈನಾನ್ಸಿನಿಂದ ಸಾಲ ಪಡೆದ ವ್ಯಕ್ತಿಗಳು ಆ ಸಾಲವನ್ನು ಮರುಪಾವತಿ ಮಾಡಲು ಕೆಲವರು ಕಿರುಕುಳ ಕೊಟ್ಟಿದ್ದನ್ನು ನಾವು ಕೇಳಿದ್ದೇವೆ. ಇನ್ನು ಕೆಲವು ಕಡೆ ಅವರನ್ನು ಮನೆಯಿಂದ ಹೊರಗೆ ಹಾಕಿ ಮನೆಗೆ ಬೀಗ ಹಾಕಿದ್ದು ಕೂಡ ಉಂಟು. ಈ ಥರದ ಕೆಲವೊಂದು ಘಟನೆಗಳು ಬೇರೆ ಕಡೆ ನಡೆಯುತ್ತಲಿದೆ. ಇಲ್ಲಿ ನೀವು ಒಂದು ಅಂಶ ನೀವು ಗಮನಿಸಬೇಕು. ಈ ಮೈಕ್ರೋ ಫೈನಾನ್ಸ್ ಇದೆಯಲ್ಲ, ಇದು ಕೂಡ RBIನ ಕೆಳಗಡೆಯ ಗೈಡ್ಲೈನ್ಸ್ಗೆ ಸೇರುತ್ತೆ. ಇನ್ನು ಮೈಕ್ರೋ ಫೈನಾನ್ಸ್ ಮಾಡಬೇಕಾದರೆ ಲೈಸೆನ್ಸ್ ಕೂಡ ಮಾಡಬೇಕು. RBIಯ ನಿಯಮಗಳನ್ನು ಕೂಡ ಪಾಲಿಸಬೇಕು. ಈ RBIಯ ಒಂದು ನಿಯಮ ಏನು ಹೇಳುತ್ತೆ ಅಂದರೆ, ಈ ಸಾಲಗಾರನ ಮೇಲೆ ಯಾವುದೇ ರೀತಿಯ ಕಿರುಕುಳ ನೀಡಬಾರದು ಅಂತ ಉಲ್ಲೇಖಿಸಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೈಕ್ರೋ ಫೈನಾನ್ಸ್ ಅಧಿಕಾರಿಗಳಿಗೆ ಕೂಡ ಕೆಲವೊಂದು ವಾರ್ನಿಂಗ್ ಕೂಡ ನೀಡಿದ್ದಾರೆ. ಸಾಲಗಾರರಿಗೆ ಯಾವುದೇ ರೀತಿಯ ಕಿರುಕುಳ ನೀಡುವಂತಿಲ್ಲ. ಒಂದು ವೇಳೆ ಕಿರುಕುಳ ನೀಡಿದರೆ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಅಥವಾ DC ಅವರಿಗೆ ಮಾಹಿತಿ ತಿಳಿಸಿ ಅಂತಲೂ ಕೂಡ ಹೇಳಿದ್ದಾರೆ. ಈ ಮೈಕ್ರೋ ಫೈನಾನ್ಸ್ ಕಂಪನಿಯವರು ಕೊಟ್ಟ ಸಾಲವನ್ನು ವಾಪಸ್ ಕೇಳುವುದು ಸಹಜ. ಅದಕ್ಕೆ ಆದ ರೀತಿ ಇದೆ ಹಾಗೂ ನಿಯಮವಿದೆ. 1 ಅಥವಾ 2 ತಿಂಗಳು ಅವರು ಕಂತು ಕಟ್ಟಲು ವಿಫಲವಾದರೆ ಅವರ ಸಾಲದ ಬಾಕಿ ಇರುವ ಹಣದ ಮೇಲೆ ದಂಡವನ್ನು ವಿಧಿಸುತ್ತಾರೆ. ಈ 3 ತಿಂಗಳು ಅಥವಾ 3 ತಿಂಗಳು ನಂತರ ಈ ಕಂತು ಹಣವನ್ನು ಕಟ್ಟದೇ ಇದ್ದಾಗ ಮಾತ್ರ ಈ RBI ಏನು ಹೇಳುತ್ತೋ ಆ ಮುಖಾಂತರ ಇವರು ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ. ಆದರೆ ಕೆಲವು ಕಡೆ ಈ RBIಯ ನಿಯಮವನ್ನು ಈ ಮೈಕ್ರೋ ಫೈನಾನ್ಸ್ಗಳು ಪಾಲಿಸುತ್ತಿಲ್ಲ. ಇನ್ನು RBIನ ನಿಯಮದ ಪ್ರಕಾರ ಈ ಮೈಕ್ರೋ ಫೈನಾನ್ಸ್ ಸಾಲದ ಮೇಲೆ ಇಂತಿಷ್ಟು ಹಣಕ್ಕೆ ಇಂತಿಷ್ಟು ಬಡ್ಡಿ ಎಂಬ ನಿಯಮವಿದೆ. ಆದರೆ ಕೆಲವೊಂದು ಮೈಕ್ರೋ ಫೈನಾನ್ಸ್ ಕಂಪನಿಗಳು ಇದನ್ನು ಕೂಡ ಪಾಲಿಸುತ್ತಿಲ್ಲ. ಈ ಮೈಕ್ರೋ ಫೈನಾನ್ಸ್ ಕಂಪನಿಯವರು ಮನಸೋ ಇಚ್ಛೋ ಬಡ್ಡಿ ವಿಧಿಸುತ್ತಾರೆ ಎಂಬ ಅವರ ಮೇಲೆ ಆರೋಪ ಕೂಡ ಇದೆ. ಇನ್ನು ಕೆಲವು ಕಡೆ ಈ ಸಾಲಗಾರರು ಕಂತು ಕಟ್ಟಿಲ್ಲ ಅಂತ ಹೇಳಿ ಅವರ ಮೇಲೆ ಒತ್ತಡ ಹಾಕಿ ಅವರು ಆತ್ಮಹತ್ಯೆ ಮಾಡಿದ್ದು ಕೂಡ ಇದೆ. ಹೀಗೆ ಸಮಾಜದಲ್ಲಿ ಹಲವು ಘಟನೆಗಳನ್ನು ನೋಡಿದಾಗ ಮೈಕ್ರೋ ಫೈನಾನ್ಸಿಗಂತಲೇ ಒಂದು ಕಾನೂನು ರಚಿಸುವ ಅಗತ್ಯವಿದೆ. ಇನ್ನು ಸಿದ್ದರಾಮಯ್ಯ ಸರ್ಕಾರವು ಕೂಡ ಈ ವಿಚಾರದ ಬಗ್ಗೆ ಚಿಂತನೆ ನಡೆಸುತ್ತಿದ್ದಾರೆ. ಈ ಮೈಕ್ರೋ ಫೈನಾನ್ಸ್ನಿಂದ ಹೆಚ್ಚಿನವರು ಸಾಲ ಪಡೆಯುವುದೇ ಈ ಮಧ್ಯಮ ವರ್ಗದ ಜನರು ಹಾಗೂ ಅದಕ್ಕಿಂತ ಕೆಳಗೆ ವರ್ಗದ ಜನರು. ಒಬ್ಬ ವ್ಯಕ್ತಿ ಮೊದಲೇ ಸಾಲ ಪಡೆದಿರುತ್ತಾನೆ. ಅವನು ಸಾಲ ಪಡೆದ ನಂತರವೂ ಮತ್ತೊಮ್ಮೆ ಅವನಿಗೆ ಕೂಡ ಸಾಲ ನೀಡಲಾಗುತ್ತೆ. ಅದನ್ನು ಅವನು ವಾಪಸ್ ನೀಡುವಾಗ ಸ್ವಲ್ಪ ತಡವಾಗುತ್ತೆ ಅಥವಾ ಕಷ್ಟ ಕೂಡ ಆಗಬಹುದು. ಆ ವ್ಯಕ್ತಿ ಈ ಸಾಲವನ್ನು ತೀರಿಸಲು ತುಂಬ ಕಷ್ಟಪಡುತ್ತಾನೆ. ಇನ್ನು ಕೆಲವು ಮೈಕ್ರೋ ಫೈನಾನ್ಸ್ ಕಂಪನಿಗಳು ಈ ಸರಿಯಾದ ಲೆಕ್ಕವನ್ನು ಕೂಡ ಮಾಡ್ತಾ ಇಲ್ಲ. ಇದರಿಂದಾಗಿ ಮೈಕ್ರೋ ಫೈನಾನ್ಸ್ನಿಂದ ಯಾರು ಸಾಲ ಪಡೆದಿರುತ್ತಾರೆ ಅವರಿಗೆ ತುಂಬ ಕಷ್ಟವಾಗುತ್ತೆ. ಇನ್ನು ಮುಂಬರುವ ದಿನಗಳಲ್ಲಿ ಸರ್ಕಾರ ಯಾವ ನಿರ್ಧಾರ ಕೈಗೊಳ್ಳುತ್ತೆ ಅಂತ ನೋಡಬೇಕಾಗಿದೆ.